ಉಡುಪಿಗೆ ಉಡುಪಿ ಅನ್ನೋ ಹೆಸರು ಹೇಗೆ ಬಂತು? ಸೊ ಇಲ್ಲಿ 2 ಸ್ಟೋರಿ ಬರುತ್ತೆ. ಒಂದು, ಇಲ್ಲಿನ ಮೂಲ ಭಾಷೆ ತುಳುವಿನಲ್ಲಿ ಒಡಿಪು ಅಂತ ಹೇಳ್ತಾರೆ. ಇದರಿಂದಾಗಿ ಉಡುಪಿ ಅನ್ನೋ ಶಬ್ದ ಬಂತು ಅಂತ ನಂಬಿಕೆ. ಸೊ ಇದರ ಕನೆಕ್ಷನ್ ಮಲ್ಪೆಯಲ್ಲಿರುವ ವಡಬಾಂಡೇಶ್ವರ ದೇವಸ್ಥಾನದ ಜೊತೆಗೂ ಇದೆ ಅಂತ ಹೇಳ್ತಾರೆ. ಅದರ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ಖಂಡಿತ ತಿಳಿಸ್ತೀನಿ. ಇನ್ನೊಂದು ಕತೆ ಬಂದು ಉಡುಪಿ ಅಂದರೆ 2 ಭಾಗ ಮಾಡೋದಾದ್ರೆ ಉಡು ಮತ್ತು ಪ. ಇದು ಸಂಸ್ಕೃತದಲ್ಲಿ ಉಡು ಅಂದರೆ ನಕ್ಷತ್ರ, ಪ ಅಂದರೆ ಅಧಿಪತಿ. ನಕ್ಷತ್ರಗಳ ಅಧಿಪತಿ ಅಂದರೆ ಚಂದ್ರ. ಚಂದ್ರ ದಕ್ಷ ರಾಜನ 27 ಜನ ಮಕ್ಕಳನ್ನ ಮದುವೆ ಆಗ್ತಾನೆ. ಈ ವಿಷಯ ತಿಳಿದ ದಕ್ಷ ರಾಜ ಅವನಿಗೆ ಶಾಪ ಕೊಟ್ಟು ಬಿಡ್ತಾನೆ, ನಿನ್ನ ಕಾಂತಿ ಎಲ್ಲ ಹೋಗ್ಲಿ ಅಂತ. ಚಂದ್ರನಿಗೆ ಹೆಸರಿರೋದೆ ತನ್ನ ಕಾಂತಿಯಿಂದಾಗಿ. ಸೊ ಇದರಿಂದ ಬೇಜಾರಾದ ಚಂದ್ರ ಈಶ್ವರ ದೇವರನ್ನ ತಪಸ್ಸು ಮಾಡ್ತಾನೆ ತನ್ನ 27 ಜನ ಮಡದಿಯರ ಜೊತೆಗೆ. ಅವನು ಆ ತಪಸ್ಸು ಮಾಡಿದ ಸ್ಥಳ ಉಡುಪಿ ಅಂತ ಹೇಳ್ತಾರೆ. ಸೊ ಅವನ ತಪಸ್ಸಿಗೆ ಮೆಚ್ಚಿ ಈಶ್ವರ ದೇವರು ಪ್ರತ್ಯಕ್ಷರಾಗಿ ಅವನ ಕಾಂತಿಯನ್ನ ಮತ್ತೆ ಅವನಿಗೆ ವಾಪಸ್ ಕೊಡ್ತಾರೆ. ಸೊ ಈ ತಪಸ್ಸು ಮಾಡೋ ಸಂದರ್ಭದಲ್ಲಿ ಅವನು ಒಂದು ಶಿವಲಿಂಗವನ್ನ ಪೂಜೆ ಮಾಡ್ತಾ ಇರ್ತಾನೆ. ಆ ಶಿವಲಿಂಗ ಯಾವುದಂದ್ರೆ ಉಡುಪಿಯಲ್ಲಿರುವಂತಹ ಚಂದ್ರಮೌಳೀಶ್ವರ. ಸೊ ಚಂದ್ರಮೌಳೀಶ್ವರ ದೇವಸ್ಥಾನ ಇವತ್ತಿಗೂ ಉಡುಪಿಯಲ್ಲಿದೆ. ಸೊ ಇದರಿಂದಾಗಿ ಉಡುಪಿಗೆ ಉಡುಪಿ ಅನ್ನೋ ಹೆಸರು ಬಂತು ಅಂತ ಕಥೆಗಳಲ್ಲಿ ತಿಳಿಯುತ್ತೆ.